ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರಕ್ಷೇತ್ರಜ್ಞವಿಭಾಗಯೋಗಃ. ಅಸಕ್ತಿರನಭಿಷ್ವಂಗಃ ಪುತ್ರದಾರಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಪತ್ನಿ ಪುತ್ರ ಗ್ರಹಗಳ ಮೋಹಕ್ಕೆ ಒಳಗಾಗದಿರುವುದು ಮತ್ತು ಅಭಿಮಾನ ಪಡೆದಿರುವುದು, ಇಷ್ಟಾನಿಷ್ಟಗಳು ದೊರೆತಾಗ ಸಮಚಿತ್ತದಿಂದಿರುವುದು. ಮನುಷ್ಯ ಇತರ ಪ್ರಾಣಿಗಳಂತೆ ತನ್ನವರು ಎಂಬ ಬಾಂಧವ್ಯದಿಂದ ಹೊರಬರಲು ಸಾಧ್ಯವಿಲ್ಲ. ಕಾರಣ, ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಪರಾವಲಂಬಿ. ಪ್ರಪಂಚದಲ್ಲಿ ಅಸಂಖ್ಯಾತ ಜೀವಿಗಳಿಗೆ ತನ್ನವರು ಯಾರು ಎಂಬ ಅರಿವು ಇರದು. ಮನುಷ್ಯ ಇತರ ಜೀವಿಗಳಂತೆ ಬದುಕಲು ಅಸಾಧ್ಯವಾದರೂ ತನ್ನವರ ಜೊತೆಗೆ ಇದ್ದೂ ಇಲ್ಲದಂತೆ ಇರಬೇಕು. ತನಗಾಗಿ ಮನುಷ್ಯ ಹೆಚ್ಚು ಲೋಭಕಾರ್ಯ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ತನ್ನವರಿಗಾಗಿ ಲೋಭಿಯಾಗುವುದನ್ನು ಕಾಣಬಹುದು. ಒಂದು ಕಾಲದಲ್ಲಿ ಹೆಚ್ಚು ಪತ್ನಿಯರನ್ನು ಹೊಂದುವುದು ಶ್ರೀಮಂತಿಕೆ ಸಂಕೇತವಾದರೆ, ಹೆಚ್ಚು ಮಕ್ಕಳನ್ನು ಹೊಂದುವುದು ಸಂಪತ್ತು ಎಂದು ಪರಿಗಣಿಸಲಾಗುತ್ತಿತ್ತು. ಹಿಂದೆ ಆಸ್ತಿ ಎಷ್ಟು ಎಂದು ವಿಚಾರಿಸದೆ ಮಕ್ಕಳೆಷ್ಟು ಎಂಬುದನ್ನು ಕೇಳಿ ಅದರ ಆಧಾರದ ಮೇಲೆ ವ್ಯಕ್ತಿಯ ಪ್ರತಿಷ್ಠೆ ನಿರ್ಧರಿಸುತ್ತಿದ್ದರು. ತನ್ನ ಮನೆ, ಆಸ್ತಿ, ಅಂತಸ್ತು, ಪತ್ನಿ, ಪುತ್ರರು ಎಂಬ ಗರ್ವ ಇರಬಾರದು. ತನಗಿಷ್ಟವಾದದ್ದನ್ನೇ ಪಡೆಯಬೇಕೆಂಬ ಆಶಯ ಪ್ರತಿಯೊಬ್ಬರಿಗೂ ಇರುವುದು ಸಹಜ. ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಕೆಲಸ ಮಾಡಿದರೂ ಕೆಲವೊಮ್ಮೆ ಬೇಡವಾದದ್ದು ದೊರಕಬಹುದು ಅಥವಾ ಅಂದುಕೊಂಡದ್ದಕ್ಕಿಂತ ಉತ್ತಮವಾದದ್ದು ದೊರಕಬಹುದು. ಇಂತಹ ಸಂದರ್ಭದಲ್ಲಿ ಮನಸ್ಸು ಸಹಜವಾಗಿರಬೇಕು ಹೊರತು ತಾನು ಅಂದುಕೊಂಡಂತೆ ಆಗಲಿಲ್ಲವೆಂಬ ಬೇಸರವಾಗಲಿ ಅಥವಾ ಉತ್ತಮವಾದದ್ದು ದೊರಕಿದ ಕಾರಣ ಅತೀವ ಸಂತೋಷವಾಗಲಿ ಆಗಬಾರದು. ಹರಿ ಓಂ ತತ್ಸತ್.